ಪ್ರತಿಯೊಬ್ಬ ಸಂಗೀತ ನಿರ್ದೇಶಕನಿಗೂ ಇರುತ್ತೆ ಆಸೆ, ನಾನು ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಸಂಗೀತ ನಿರ್ದೇಶನ ಮಾಡಬೇಕು, ಅವರು ನಮ್ಮ ಹಾಡುಗಳಿಗೆ ನೃತ್ಯ ಮಾಡಬೇಕು, ಈ ಥರದ್ದೆಲ್ಲ ಇರುತ್ತೆ. ನಿಮಗೆ ಯಾರಿಗೆ ನಿಮಗೆ ಅಪಸರ್ದು ಓಕೆ ಅದು ಬಿಟ್ಟು ಈಗ ಪ್ರೆಸೆಂಟ್ ಯಾರ ನಟಿಯರ ಸಿನಿಮಾಗೆ ಹಾಡುಗಳನ್ನು ನಿಮ್ಮ ಸಂಗೀತ ನಿರ್ದೇಶನ ಇರಬೇಕು, ನಿಮ್ಮ ಹಾಡಿರಬೇಕು ಅಂತ ಆಸೆ ಇದೆ ಅಂತ ಹೇಳಿ? ಆ ಥರ ಏನು ಮೆಂಟಲಿ ಫಿಕ್ಸ್ ಆಗಿಲ್ಲ, ಬಟ್ ಬಂದ ಅವಕಾಶಗಳನ್ನ ಚೆನ್ನಾಗಿ ಉಪಯೋಗಿಸ್ಕೋಬೇಕು ಅಂದ್ಕೊಂಡಿದ್ದೀನಿ. ಬಟ್ ಆ ಥರದೊಂದು ಸ್ಟಾರ್ ಕಾಸ್ಟ್ ಸಿಕ್ಕಾಗ ನನಗೂ ಒಂದು ಮೈಲೇಜ್ ಒಂದು ಮಟ್ಟಿಗೆ ಮೇಲೆ ಹೋಗುತ್ತೆ. ಸೊ ಗೊತ್ತಿಲ್ಲ, ನೋಡಬೇಕು, ವೆಯ್ಟ್ ಮಾಡಬೇಕು. ಓಕೆ. ಇತ್ತೀಚೆಗೆ ಟ್ರೆಂಡ್ ಆಗ್ತಿರುವಂಥ ಠಾಣೆ ಚಿತ್ರದ್ದು ರಾಜೇಶ್ ಕೃಷ್ಣ ಅವ್ರು ಹಾಡಿರೋದು. ಸ್ಮೈಲ್ ಕೊಟ್ಲು ಸೋಜಿ ಮಲ್ಲಿ, ಸಿಗ್ನಲ್ ಕೊಟ್ಲು ಕಣ್ಣಿನಲ್ಲಿ. ಸ್ಮೈಲ್ ಕೊಟ್ಲು ಸೋಜಿ ಮಲ್ಲಿ, ಸಿಗ್ನಲ್ ಕೊಟ್ಲು ಬರೆಗಣ್ಣಿನಲ್ಲಿ. ಪದೇ ಪದೇ ನಿಂದೆ ಅರೆ ಬರೆ ಡ್ರೀಮು, ಜಿಟಿ ಜಿಟಿ ಹಂಗೆ ಜೀವನ ಪೂರ್ತಿ ನೀನು. ಅವಳು ಗ್ಯಾರಂಟಿ ಕೊಟ್ಟ ಮೇಲೆ ಶುರು ನಾನ್ ಸ್ಟಾಪ್ ಕೃಷ್ಣ ಲೀಲೆ. ನಾ ಕಾಣಿ ಹುಡುಗನ ಎಂಟಾಣಿ ಪ್ರೀತಿಗೆ ಸೋಲ್ಡ್ ಔಟ್ ಸೂಜಿ ಮಲ್ಲಿ. ಪಾರ್ಟ್ ಟೈಮು ಹುಡುಗನ ಫುಲ್ ಟೈಮು ಪ್ರೀತಿಗೆ ಪರ್ಮಿಷನ್ ಸಿಕ್ಬಿಡ್ತಲ್ರಿ. ಸೂಪರ್ ಮ್ಯಾಮ್. ನಮ್ಗೆ ಖುಷಿಯಾಗಿದೆ ಏನಪ್ಪ ಅಂತ ಹೇಳಿದ್ರೆ, ನೀವು ಮಾತಾಡುವಾಗ ನನ್ನ ಸಂಸ್ಥೆ ಮೂಲಕ ಹೊಸಬರಿಗೆ, ಹೊಸ ಗಾಯಕರಿಗೆ ಅವಕಾಶಗಳನ್ನು ಕೊಡ್ತೀನಿ ಅಂತ ಹೇಳಿದ್ರಿ. ಅದು ನಮ್ಗೆ ಬಹಳ ಇಷ್ಟ ಆಯಿತು. ಮತ್ತೊಮ್ಮೆ ಹೇಳೋದಾದ್ರೆ, ಈಗ ಎಷ್ಟೋ ಜನ ನಿಮ್ಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ಇದೆಲ್ಲ ಕಳಿಸ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಅಂತ ಹೇಳ್ತಾ ಇದ್ರಿ, ಇದ್ರ ಬಗ್ಗೆ ಹೇಳೋದಾದ್ರೆ? ಹೌದು, ಇದು ಅಫಿಷಿಯಲ್ ಆಗಿ ಲೇಖಾ ಆಡಿಯೋ ಅಂತಲೇ ನಾವು ಅಂದರೆ ಫೇಸ್ಬುಕ್, ಇನ್ಸ್ಟಾ, ಟ್ವಿಟರ್ನಲ್ಲೆಲ್ಲ ಪೇಜ್ ಕ್ರಿಯೇಟ್ ಮಾಡಿದ್ದೀವಿ. ಬಿಕಾಸ್ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಒಬ್ಬರಿದ್ದಾರೆ. ಸೊ ಏನೇ ಅಪ್ರೋಚ್ ಮಾಡೋದಿದ್ರು, ಲೈಕ್ ಅವ್ರ ವಾಯ್ಸ್ ಕಳಿಸೋದಿದ್ರು ಅಥವಾ ಸಾಹಿತ್ಯ ಕಳಿಸೋದಿದ್ರು, ಆ ಪೇಜ್ಗೆ ಖಂಡಿತವಾಗಿ ಯಾರು ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಖಂಡಿತ ನನ್ನ ಕೈಲಾದಷ್ಟು ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈಗ ನಿಮ್ಮ ಆಫೀಸನ್ನು ಕೂಡ ದೊಡ್ಡದಾಗಿ ಮಾಡಿದ್ದೀರಾ ಅಂತ ಒಂದು ಇನ್ಫಾರ್ಮೇಷನ್ ಕೊಟ್ಟರಿ. ಮುಂದೊಂದು ದಿನ ನಿಮ್ಮ ಆಫೀಸ್ ವಿಸಿಟ್ಗೂ ಕೂಡ ಅವಕಾಶ ಮಾಡಿಕೊಡಿ ನಮಗೆ. ಇಷ್ಟು ಸಾಕಷ್ಟು ವಿಚಾರಗಳನ್ನ ಹೇಳಿದ್ರಿ. ಲೇಖಾ ಆಡಿಯೋ ಸಂಸ್ಥೆಯ ಮೂಲಕ ಒಳ್ಳೊಳ್ಳೆ ಹಾಡುಗಳು ಹೊರಗೆ ಬರಲಿ, ನಿಮ್ಮ ಸಂಗೀತ ನಿರ್ದೇಶನದ ಮೂಲಕ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಹಾಡುಗಳು ಬರುತ್ತೆ ಅನ್ನೋ ಹೋಪ್ 100% ನಮಗಿದೆ. ನಿಮ್ಮ ಹಾಡುಗಳನ್ನು ಪ್ರೀತಿ ಮಾಡುವಂಥವ್ರು, ನಿಮ್ಮನ್ನು ಪ್ರೀತಿಸುವ ಅಭಿಮಾನಿಗಳಿಗೆ ಕೊನೆಯದಾಗಿ ನಿಮ್ಮ ಮಾತು? ಅದೇ ಇತ್ತೀಚೆಗೆ ಒಂದೇ ವಿಷಯ ಎಲ್ಲ ಕಡೆ ಹೋಗ್ತಿರೋದು, ಚಲನಚಿತ್ರ ಮಂದಿರಕ್ಕೆ ಅಂದರೆ ಬರ್ತಾ ಇಲ್ಲ ಚಲನಚಿತ್ರ ನೋಡೋದಕ್ಕೆ ಅಂತ. ಸೊ ಎಲ್ಲರೂ ಬಂದು ಚಲನಚಿತ್ರದಲ್ಲಿ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ಕೇಳ್ಕೊತೀನಿ. ಬಿಕಾಸ್ ಯಾಕಂದರೆ ಮೊನ್ನೆ ಅಷ್ಟು ಟ್ರೈಲರ್ ರಿಲೀಸ್ ಆದಾಗ ನನ್ನ ಮಗಳು ಅದನ್ನು ಮೊಬೈಲ್ನಲ್ಲಿ ನೋಡೋದಕ್ಕೂ ಅಲ್ಲಿ ಥಿಯೇಟ್ರಲ್ಲಿ ಬಂದು ಆ ಫೀಲ್ನ ಪಡೆಯೋದಕ್ಕೂ ಅದು ಬೇರೆಯೇ ಫೀಲ್ ಇರುತ್ತೆ. ಸೊ ನೀವು ಬರೋದ್ರಿಂದ ಒಂದಷ್ಟು ಕಲಾವಿದರು ಕೂಡ ಬೆಳೀತಾರೆ, ಇಡೀ ಇಂಡಸ್ಟ್ರಿ ಬೆಳೆಯುತ್ತೆ, ಸೊ ಕನ್ನಡ ಕೂಡ ಬೆಳೆಯುತ್ತೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಚಲನಚಿತ್ರವನ್ನು ನೋಡಿ ಅಂತ ಕೇಳ್ಕೊತೀನಿ.